ಕೇಂದ್ರ ಸರ್ಕಾರ ದೇಶದಲ್ಲಿರುವಂತಹ ಕಾಳಧನಿಕರ ವಿರುದ್ಧ ಸಮರ ಸಾರಲು ಹಳೆಯ ನೋಟುಗಳನ್ನು 500 ಮತ್ತು 1000 ರೂಪಾಯಿ ನೋಟುಗಳನ್ನು ಒಂದು ಅಮಾನ್ಯಗೊಳಿಸಿ ಹೊಸ ನೋಟನ್ನು ಜಾರಿಗೆ ತಂದಂತಹ ಒಂದು ನಿಯಮ ಏನಿದೆ. ಈ ನಿಯಮ 45 ದಿನಗಳಾದರೂ ಕೂಡ ಅದರಿಂದ ಆಗುವಂಥ ಸಮಸ್ಯೆಗಳು ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಬ್ಯಾಂಕ್ ಅಧಿಕಾರಿಗಳು ಕೂಡ ಅಕ್ರಮದಲ್ಲಿ ಭಾಗಿಯಾಗಿರೋದ್ರಿಂದ ಇಂಥ ಒಂದು ಸಮಸ್ಯೆ ಇನ್ನೂ ಕೂಡ ಹಾಗೆ ಇದೆ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಮಾತು. ನಾವೀಗ ಬೆಂಗಳೂರಿನಲ್ಲಿರುವಂಥ ಶ್ರೀರಾಮ್ಪುರದ ವಿಜಯ ಬ್ಯಾಂಕ್ ಬಳಿ ಇದ್ದೇವೆ. ಬ್ಯಾಂಕಿನ ಒಳಗಿನ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ, ಈ ಬ್ಯಾಂಕಿನ ಒಳಗಡೆ ಏನಿದೆ ಇನ್ನೂ ಒಂದಷ್ಟು ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 45 ದಿನ ಆಗ್ತಾ ಬಂತು ಡಿನಾಮಿನೇಷನ್ ಆಗಿ. ಇವತ್ತು ಬ್ಯಾಂಕ್ ಎಲ್ಲೆಲ್ಲಿ ಪ್ರತಿದಿನ 6 ಅಕ್ರಮಗಳು ಕೇಳಿ ಬರ್ತಾ ಇದೆ. ಆ ಅಕ್ರಮಗಳಲ್ಲಿ ಬ್ಯಾಂಕ್ ಅಫಿಷಿಯಲ್ಗಳ ಭಾಗಿ ಇರೋದ್ರಿಂದ ಜನರ ಕೈ ದುಡ್ಡು ಸಿಗ್ತಾ ಇಲ್ಲ. ಕಾಳಧನಿಕರ ವಿರುದ್ಧ ಸಮರ ಏನು ಸಾಧಿದ್ದಾರೆ ಮೋದಿಯ ಕನಸು ನನಸಾಗ್ತಾ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇರೋಂಥ ವಿಚಾರ. ನಿಮ್ಮ ಅಭಿಪ್ರಾಯ ಅದೇ, ಇಲ್ಲಿ ಬ್ಯಾಂಕ್ಗಳ ಮ್ಯಾಕ್ಸಿಮಮ್ ಬ್ಯಾಂಕ್ಗಳಿಗೆ ಆಗಿಲ್ಲ, ಯಾಕಂದರೆ ಲಿಮಿಟ್ ದುಡ್ಡು ಕೊಡೋದ್ರಿಂದ. ಇದು ಮೇಯ್ನ್ RBI ಲೆಕ್ಕಾಚಾರದಲ್ಲಿ ಕೋಟಿಗಟ್ಟಲೆ ಆಗಿರೋದ್ರಿಂದ ಮೇಯ್ನ್ RBI ಇಂದಲೇ ಆಗಿರೋದು ಅನಿಸ್ತಾ ಇದೆ. ಇವತ್ತೇನು 45 ಡೇಸ್ ಆಯಿತು ಡಿನಾಮಿನೇಷನ್ ಆಗಿ. ಅದಾದ ನಂತರ ಸಮಸ್ಯೆ ಎಲ್ಲೊಂದು ಕಡಿಮೆ ಆಗ್ತಾ ಇಲ್ಲ. ಬ್ಯಾಂಕ್ ಅಫಿಷಿಯಲ್ಗಳು ಒಂದಷ್ಟು ಅಕ್ರಮಗಳಲ್ಲಿ ಭಾಗಿಯಾಗ್ತಿರೋದ್ರಿಂದ ಸಮಸ್ಯೆ ಬಗೆಹರ್ತಿಲ್ಲ ಅನ್ನುವಂಥದ್ದು ಸಾರ್ವಜನಿಕ ಕೇಳಿ ಬರ್ತದೆ. ನಿಮ್ಮ ಅಭಿಪ್ರಾಯ? ಅದೇ ಸರ್, ಏನು ಹೇಳೋದು ಅಂದರೆ, ಇವಾಗ ಯಾರಾದರೂ ಒಬ್ರು ಏನೋ ಒಂದು ಚೇಂಜ್ ತರೋಕ್ಕೆ ಈಗ ಮೋದಿ ಟ್ರೈ ಮಾಡ್ತಿದ್ದಾರೆ, ಬ್ಲ್ಯಾಕ್ ಮನಿನ ತೆಗಿಯೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದಾಗ ಎಲ್ಲರೂ ಎಲ್ಲ ಥರದಿಂದನೂ ಕೋಆರ್ಡಿನೇಷನ್ ಕೊಡಬೇಕು. ಆಬ್ವಿಯಸ್ಲಿ ನಂಗೆ ಅನಿಸುತ್ತೆ ಇನಿಷಿಯಲಿ ಸ್ವಲ್ಪ ಮಿಡಲ್ ಕ್ಲಾಸ್ ಮ್ಯಾನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇನಿಷಿಯಲ್ ಡೇಸಲ್ಲಿ. ಆದರೆ ಬ್ಯಾಂಕ್ ಎಂಪ್ಲಾಯೀಸು ಈ ಥರ ಅಂದರೆ ಕೆಟ್ಟ ಹೆಸರು ತೊಗೊಂಡು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕೇಳಿ ತುಂಬ ಬೇಜಾರಾಯಿತು. ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಮ್ಮ ಮಿಡಲ್ ಕ್ಲಾಸ್ಗೆ ಆಗ್ತಿರೋ ಈ ತೊಂದರೆ ಏನು ಅವ್ರು ಕ್ಯೂವಲ್ಲಿ ನಿಂತ್ಕೊಡ್ತಿದ್ದಾರೆ, ಪ್ರಾಬಬ್ಲಿ ಅದು ಕಡಿಮೆ ಆಗ್ತಾ ಒಂದು ಸ್ವಲ್ಪ 2-3 ಮಂತ್ಸಲ್ಲಿ ಇಶ್ಯೂ ನಾರ್ಮಲಿಗೆ ಬರುತ್ತೆ ಅಂತ ನಂಗೆ ಅನಿಸುತ್ತೆ. ಬ್ಲ್ಯಾಕ್ ಮನಿ ಇವ್ರನ್ನ ಕಂಟ್ರೋಲ್ ಮಾಡಬೇಕು ಮತ್ತು ಜನಸಾಮಾನ್ಯರಿಗೆ ಹಣ ಸಿಗಬೇಕು ಅನ್ನುವಂಥ ಒಂದು ಕನಸೇನಿದೆ, ಅದೆಲ್ಲ ಒಂದು ಕಡೆ ಸಾಕಾರ ಆಗ್ತಾ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಒಬ್ಬರು ಮ್ಯಾನೇಜರ್ ಆಗಿ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಇಷ್ಟೇ ಸರ್, ಇದು ಭಾಳ ವಿರಳ ಅಂತ ಕೇಸ್ಗಳು. 2 ಲಕ್ಷ ಬ್ಯಾಂಕ್ ಬ್ರಾಂಚಸ್ನಲ್ಲಿ 4-5 ಕಡೆ ರಿಪೋರ್ಟ್ ಆಗಿರ್ಬೋವಂಥದ್ದು. ಅದೊಂದು ಕಾರಣ ಇಟ್ಕೊಂಡು ಎಲ್ಲೇ ಬ್ಯಾಂಕ್ ಸಿಬ್ಬಂದಿ ಅಥವಾ ಬ್ಯಾಂಕ್ ಎಂಪ್ಲಾಯೀಸು, ಬ್ಯಾಂಕ್ ಮೇಲಿನ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಪ್ರತಿಯೊಂದು ಶಾಖೆಯಲ್ಲಿ ನಡೀತಾ ಇದೆ ಅನ್ನೋದು ತಪ್ಪು ಅಭಿಪ್ರಾಯ. ಏನಾಗಿದೆ, ಅದೇ ಎಲ್ಲಿ ಕೆಲವು ಕಡೆ ಇದು ಬೆಳಕಿಗೆ ಬಂದಿದೆ, ಅದೇನೇ ಮೇಲೆ ಮೇಲೆ ರಿಪೀಟಾಗಿ ಮಾಧ್ಯಮಗಳೇ ತೋರಿಸ್ತಾ ಇದ್ದಾರೆ. TV ಮಾಧ್ಯಮದಲ್ಲಿ ಇರ್ಬೋದು ಅಥವಾ ನ್ಯೂಸ್ ಪೇಪರ್ ಇರ್ಬೋದು. ಹಾಗಾಗಿ ಮೇಲಿಂದ ಅದೇ ನ್ಯೂಸ್ ಬಂದು ಇರ್ಬೋದೇನೋ ಒಂದು ಗುಮಾನ ಎಲ್ಲರಿಗೂ ಮಾತಾಡ್ತಿದ್ದಾರೆ ಹೊರತು ಪ್ರಾಕ್ಟಿಕಲ್ ಪೊಸಿಷನ್ ಅದಲ್ಲ. ಯಾಕೆಂದರೆ ನಮಗೆ ದಿನಕ್ಕೆ 15 ಲಕ್ಷ 10 ಲಕ್ಷ ದುಡ್ಡು ಬಂದರೆ ಆ 15 ಲಕ್ಷದಲ್ಲಿ ನಮಗೆ ರಿಕ್ವೈರ್ಮೆಂಟು ದಿನಕ್ಕೆ 40 ಲಕ್ಷ ಇರುತ್ತೆ. ಆ ಜನಗಳಿಗೆ ಕಾಸು ಕೊಡೋ ವಿಚಾರ ಮತ್ತು ATM ದುಡ್ಡು ಕೊಡೋ ವಿಚಾರ ಕೊಟ್ಟಲ್ಲೇ ಯಾರಿಗೆ ಎಷ್ಟು ಕೊಟ್ಟು ಅನ್ನೋದು ಡಿನಾಮಿನೇಷನ್ ಸಮೇತ 500 ಎಷ್ಟು ಹಳೆ ನೋಟು, 1000 ರೂಪೀಸ್ ಹಳೆ ನೋಟು ಎಷ್ಟು ಅಂತೇಳಿ ಟ್ಯಾಲಿ ಮಾಡಿ ಕೊಡಬೇಕಾಗ್ತಾ ಇರುತ್ತೆ. ಪ್ರತಿದಿನ ನಾವು ನಮ್ಮ ಮೇಲ್ಗಡೆ ಅಧಿಕಾರಿಗಳಿಗೆ 4 ಗಂಟೆ ಒಳಗೆ ರಿಪೋರ್ಟ್ ಕೊಡಬೇಕಾಗುತ್ತೆ. ಆ ಥರದ್ದಾಗಿದ್ದು ಎಲ್ಲೋ ರೇರ್ ಕೇಸು. ಎಲ್ಲ ಬ್ರಾಂಚಲ್ಲೂ ಅದು ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮಗೆ ಮಾನಿಟರ್ ಇಟ್ಟಿದ್ದಾರೆ, CCTV ಫುಟೇಜ್ ಇರುತ್ತೆ, ಸ್ಟೇಟ್ಮೆಂಟ್ ಇರುತ್ತೆ ಸಂಬಂಧಪಟ್ಟಂಗೆ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಸಹ ನಮಗೆ ತಾಳೆ ಆಗಬೇಕು. ತಾಳೆ ಹಾಕ್ಬೇಕಾದ್ರೆ ಯಾಕಾಗಲ್ಲ ಅಂತ ನಾವೇ ಕೂತ್ಕೊಂಡು ಜಸ್ಟಿಫಿಕೇಶನ್ ಕೊಡಬೇಕು. ಇದು ಆಗಿರೋಂಥದ್ದು ಏನಿದೆ ಅದು ದುರದೃಷ್ಟಕರ ಮತ್ತು ಭಾಳ ಲಿಮಿಟೆಡ್. ಎಲ್ಲೋ 2% 3% ಆಗಿರ್ಬೋದು. ಬಟ್ ಅದನ್ನೇ ಬೇಸ್ ಮಾಡ್ಕೊಂಡು ಎಲ್ಲರಿಂದ ನಡೀತೆ ಅನ್ನೋದು ತಪ್ಪು ಅಭಿಪ್ರಾಯ ಸರ್. ಇದಿಷ್ಟು ಮ್ಯಾನೇಜರ್ ಶ್ರೀಧರ್ ಹೇಳುವಂಥದ್ದು. ಕೆಲವು ಬ್ಯಾಂಕ್ಗಳಲ್ಲಿ ನಡೆದಂಥ ಅಫಿಷಿಯಲ್ಗಳು ಮಾಡಿದಂಥ ಅಕ್ರಮಗಳಿಂದ ಇಡೀ ಬ್ಯಾಂಕಿನ ವ್ಯವಸ್ಥೆ ಮೇಲೆ ಕೆಟ್ಟ ಹೆಸರು ಬರ್ತಾ ಇದೆ. ಈ ರೀತಿ ಆಗಬಾರ್ದು. ಈ ರೀತಿ ಆಗದೇ ಇದ್ದರೆ ಜನರಿಗೇನು ನೋಟ್ ಸಿಗಬೇಕು, ಮೋದಿಯ ಕನಸು ಸಾಕಾರ ಆಗೋದ್ರಲ್ಲಿ 2 ಮಾತಿಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಕ್ಯಾಮರಾಮನ್ ರವಿ ಜೊತೆ ರಮೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.